ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರು. ಆದ್ಮೇಲೆ ರಾಮ್ ನಾಮ್ ಲೂಟ್ ಅಂಥೇಳಿ ಉತ್ತರ ಭಾರತದಲ್ಲಿ ಜೋರ್ದಾರ ಚರ್ಚೆ ನಡೀತಾ ಇದೆ. ರಾಮನ ಹೆಸರಿನ ಮೇಲೆ ಲೂಟಿ ಆಗ್ತಾ ಇದೆ ಅಯೋಧ್ಯೆಯಲ್ಲಿ. ಅಯೋಧ್ಯ ರಾಮ ಮಂದಿರದ ಈ ಹಣದ ಲೂಟಿ ನಿರಂತರವಾಗಿ ನಡೀತಾ ಬಂದದ ಅನ್ನುವಂಥ ಆರೋಪಗಳನ್ನ ವಿರೋಧಿಗಳು ಮಾಡೇ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನುವಂಗೆ SIT ತನ್ನ ರಿಪೋರ್ಟ್ ಕೊಟ್ಟದ. ನಮ್ಮ ಮಾರ್ಗದರ್ಶಕ ನಮ್ಮ ಯೋಗಿ ಆದಿತ್ಯನಾಥರಿಗೆ ಅದರಲ್ಲಿ ಏನಿದೆ ಅನ್ನೋದು ಬಹಿರಂಗ ಆಗಿಲ್ಲ, ಬಹಿರಂಗಪಡಿಸಿಲ್ಲ. ಸರ್ಕಾರ ನೇಮಿಸಿದ SIT ನಮ್ಮಲ್ಲಿ ಹೆಂಗೆ ಧರ್ಮಸ್ಥಳದ ಸಲುವಾಗಿ ಸರ್ಕಾರ ರಚನೆ ಮಾಡಿತ್ತು ಆ ರೀತಿಯಾಗಿ. ಹೀಗಾಗಿ ಇಲ್ಲೇ ಇನ್ನೊಂದು ಭಾಳ ಗಮನಿಸ್ಬೇಕಾಗಿದೆ, FIR ಇಲ್ಲ. ಮತ್ತು ಈಗ SIT ಆದಮೇಲೂ FIR ಮಾಡ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ರಾಮನ ಹೆಸರಿನ ಮೇಲೆ ನೂರಾರು ಸಾವಿರಾರು ಯಾರಿಗೂ ಗೊತ್ತು ಕೋಟಿಗಳ ದರೋಡೆನೋ ಲೂಟಿನೋ ಆಗಿದೆ ಅಂತ ಅನ್ನೋದು ಅಭಿಪ್ರಾಯ. ಅದಕ್ಕೆ ಹೌದು ಅಂತ ತಲೆಯಲ್ಲಿ ನಡೆಸ್ತಾ ಇದ್ದಾರೆ. ಹಾಗಾದರೆ ಯಾರು ಮಾಡಿದವರು ಅದು ಮೊದಲು ಇನ್ನು ಹೊರಗೆ ಬರ್ತಾ ಇಲ್ಲ, ಬರೀ ಎಲ್ಲ ಊಹೆ ಆರೋಪ. ಚಂಪಕರಾಯ್, ಬನ್ಸಾಲ್, ಗೋವಿಂದರಾವ್, ಗೋಪಾಲರಾವ್, ಅನಿಲ್ ಮಿಶ್ರಾ ಇಂಥವರೆಲ್ಲ ಹೆಸರು ಕೇಳಿ ಬರ್ತಾಯಿದೆ. ಇವರೆಲ್ಲರೂ ವಿಶ್ವ ಹಿಂದೂ ಪರಿಷತ್ ಮತ್ತು RSSಗೆ ಸಂಬಂಧಿಸಿದಂಥವರು. ಇವತ್ತು ನಿಧಾನಕ್ಕೆ ಈ ಆರೋಪ RSS ಮೇಲೂ ಬರ್ತಾಯಿದೆ. ಇಲ್ಲಿವರೆಗೆ ಆರೋಪ ಮಾಡಿಸ್ಕೊಳ್ತಿರುವಂಥ ಈ RSS ಮೌನಿ ಭಾವ ಆಗಿದೆ, ಮೌನಿ ಭಾವ. ಒಂದು ಕಾಲಕ್ಕೆ ಇದನ್ನು ನಮ್ಮ ಮೋದಿಯವರು ಮನಮೋಹನ್ ಸಿಂಗ್ ಟೀಕಾ ಮಾಡಿ ಮುಂದೆ ಹೇಳ್ತಾಯಿದ್ರು. ಅವರು 2G 4G 5G ಏನು ಇತ್ತಲ್ಲ ಲ್ಯಾಂಡ್ ಸ್ಕ್ಯಾಮ್ ಅದೆಲ್ಲ ಇದ್ದಾಗ ಇದೇ ರೀತಿಯಾಗಿ ದಾಳಿ ಮಾಡ್ತಾಯಿದ್ರು ನಮ್ಮ ಮೋದಿಯವರು. ಅದಕ್ಕೆ ಅವರು ಮೌನ ಆಗ್ತಿದ್ರು, ಮೌನಿ ಬಾಬಾ ಅಂತ ಹೇಳ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ನಮ್ಮ ಮೋದಿಯವ್ರಿಗೆ ಮತ್ತು RSSಗೆ ಬಂದದನ ಅನ್ನುವಂಥ ಒಂದು ಚರ್ಚೆ ಇಡೀ ದೇಶ ತುಂಬ ವ್ಯಾಪಿಸ್ಲಿಕ್ಕತ್ತದ. ಹಾಗಾದರೆ ಈ ರಾಮನಾಮ ಲೂಟ 2027 ಉತ್ತರ ಪ್ರದೇಶ ಚುನಾವಣೆಯಲ್ಲಿ ದೊಡ್ಡ ಸದ್ದು ಮಾಡ್ತದನ ನಿಶ್ಚಿತವಾಗಿ. ವಿರೋಧ ಪಕ್ಷಗಳಿಗೆ ಸಬ್ಜೆಕ್ಟ್ ಬೇಕಾಗಿತ್ತು. ಅದರಲ್ಲೂ ರಾಮನ ಹೆಸರು ಮೇಲೆ ಇಡೀ ದೇಶದ ಆಡಳಿತವನ್ನು ಹಿಡಿದಂತಹ BJPಗರನ್ನ ಅದೇ ರಾಮನ ಹೆಸರು ಮೇಲೆ ಇವತ್ತು ಲೂಟಿ ಮಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡಿ ಅಲ್ಲಿ ಜನಕ್ಕೆ ಮುಟ್ಟಿಸುವಂಥ ಕೆಲಸ. ಮತ್ತು ಆಲ್ರೆಡಿ ಭಾಳಷ್ಟು ಭಕ್ತಾದಿಗಳು ರಾಮ ಮಂದಿರಕ್ಕೆ ಬರೋದು ಕಡಿಮೆ ಆಗ್ಯದ ಅಂತೇಳಿ. ಯಾಕಂದ್ರೆ ದಿನನಿತ್ಯ 4-5-6 ಲಕ್ಷ ಜನ ಬರ್ತಿದ್ರು ಅನ್ನುವಂಥ ಒಂದು ವರದಿ ಇತ್ತು. ಈ ಕಳೆದ 8-10 ದಿವಸದಲ್ಲಿ ಅಥವಾ 15 ದಿನಗಳಲ್ಲೇ ಅದು 50,000 80,000 ಬಂದು ನಿಂತದ. ಇದರ ಅರ್ಥ ಭಕ್ತರ ಭಕ್ತಿ ಕಡಿಮೆ ಆತ ಅನ್ನುವಂಥದ್ದು. ಯಾಕಂದ್ರೆ ಸಹಜದ ಆರೋಪ ಮಾಡಿದಾಗಿದ್ರೆ ಹಿಂದಿದ್ದಂಥವರು ಈ ರಾಮ ಭಕ್ತರನ್ನ ಇದ್ದಾರೆ. ಕರಸೇವಕರು ಯಾರು ಒಂದು ಕಾಲಕ್ಕೆ ಇವ್ರನ್ನೆಲ್ಲರೂ ಹೊಗಳ್ತಾ ಇದ್ದರು. ಈ ಕರಸೇವಕರ ಮೂಲಕ ರಾಮ ಮಂದಿರ ಆಯಿತು, ಬಾಬರಿ ಮಸೀದ್ ಬಿದ್ದು ಹೋಯಿತು. ಅಂಥ ಒಬ್ಬ ರಾಮ ಮಂದಿರದ ಈ ಎಲ್ಲ ಇವತ್ತಿನ ಭಕ್ತಾದಿಗಳು ಅನೇಕ ಇವತ್ತು ಸನ್ಯಾಸಿಗಳು ಸಹ ಟೀಕಾ ಮಾಡ್ತಾ ಇದ್ದಾರೆ. ಮಹಂತಗಳು, ಇನ್ನುಳಿದವರು, ಅನೇಕ ಅಲ್ಲಿಯ ಬೇರೆ ಬೇರೆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವರು ಅಥವಾ ಈ ಒಂದು ಋಷಿಗಳು ಅನ್ರಿ ಅದು ಸಾಧು ಸಂತರನ್ರಿ. ಇವತ್ತು ಭಾಳಷ್ಟು ಜನ ಈ ಲೂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ನಡೆದ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನೃಪೇಂದ್ರ ಮಿಶ್ರಾ ಮೋದಿಯವರ ಕ್ಯಾಬಿನೆಟ್ದಲ್ಲಿದ್ದಂಥ ಒಬ್ಬ ಸಲಹೆಗಾರರು ಅವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಇದು ಲೂಟಿ ಅಲ್ಲ, ಇದು ಡಕಾಯಿತಿ ಆಗ್ಯದ ಅಂತ. ಈಗಾಗಲೇ ಇದನ್ನು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದು. ಅದು ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು SIT ಈಗಾಗಲೇ ಕೊಟ್ಟದ ರಿಪೋರ್ಟು. ಅದು ರಿಪೋರ್ಟ್ ಏನು ಕೊಡ್ತು ಅದು ಇಲ್ಲಿವರೆಗೂ ಬಹಿರಂಗ ಆಗಿಲ್ಲ. ಆದರೆ ಅಲ್ಲಿ ಘೋಟಾಲೆ ಆಗ್ಯದ, ಸ್ಕ್ಯಾಮ್ ಆಗ್ಯದ ಅನ್ನೋದನ್ನು ಆ SIT ಒಪ್ಕೊಂಡದ. ಒಪ್ಕೊಂಡ ಮೇಲೆ ಹಾಗಾದ್ರೆ ಯಾರಪ್ಪ ಮಾಡಿದವರು ಇನ್ನೂ ಹೇಳ್ತಾ ಇಲ್ಲ, ಅದು ಹೇಳ್ತದನು ಇಲ್ಲೋ ಅನ್ನುವಂಥದ್ದು. ಯಾಕಂದರೆ ಹೇಳಬೇಕಾಗಿತ್ತು, ಬಿಡಬೇಕಾಗಿತ್ತು ಅದನ್ನು ವಿಷಯ. ಯಾಕಂದರೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅವರ ಮಾರ್ಗದರ್ಶಕರು ಮುಖ್ಯಮಂತ್ರಿಗಳು ಯಾರ್ಯಾರಿದ್ದಾರೋ ಹೆಸರು ಪ್ರಕಟ ಮಾಡಿ ಅವ್ರ ಮೇಲೆ FIR ಯಾಕೆ ಹರಿಸ್ಬಾರ್ದು? ಈಗಾದರೂ FIR ಹರಿಸಿದಾಗ ಮಾತ್ರ ಅದು ಪ್ರೊಸೆಸ್ ಮುಂದುವರಿಯುವಂಥದ್ದು. ಎಷ್ಟು ದುಡ್ಡು ಹೊಡೆದಾರ, ಏನು ಹೊಡೆದಾರ, ಅಥವಾ ದುಡ್ಡು ಹೊಡೆದಾರೋ, ಬಂಗಾರ ಹೊಡೆದಾರೋ, ಬೆಳ್ಳಿ ಪದಕ ಹೊಡೆದಾರೋ, ಬಂಗಾರ ಪದಕ ಹೊಡೆದಾರೋ, ಮುಂದೆ ಭೂಮಿಯನ್ನು ಎಷ್ಟು ಹೊಡೆದಾರ, ಎಂತ ಇದನ್ನೆಲ್ಲರೂ ಇವತ್ತು ಮಾಡಿದವ್ರು ಯಾರು ಇದನ್ನಿದ್ದವರು ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಈಗೇನು
ಶ್ರೀರಾಮ ಜನ್ಮಭೂಮಿ ತೀರ್ಥ ಟ್ರಸ್ಟ್ ಅಂತ ಏನದಲ್ಲ, ಆ ಟ್ರಸ್ಟದ ಈ ಸದಸ್ಯರುಗಳಿದ್ದಾರೆ, 15 ಮಂದಿನೂ ಸದಸ್ಯರಿದ್ದಾರೆ, ಟ್ರಸ್ಟಿಗಳಿದ್ದಾರೆ. ಆ 15 ಮಂದಿಯಲ್ಲಿ 12 ಜನ ಕೇಂದ್ರ ಸರ್ಕಾರ ಅಂದರೆ ಮೋದಿಯವರ ಸಲಹೆ ಮೇಲೆ ಇದ್ದಂಥವ್ರು ಅದಾರ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ನಿಜವೇ ಆಗಿದ್ರೆ ಇದು ಸಹಜವಾಗಿ RSS ಮತ್ತು BJP ಇಬ್ಬರಿಗೂ ಇದು ತೆಗೆದು ಹಾಕಿಕೊಳ್ಳೋದು ಸಾಧ್ಯಗಳಿದ್ದಾವೆ. ಇವರೆಲ್ಲರೂ ಚಂಪಕರಾಯ್ ಆಯಿತು ಅಂತ ಗೋವಿಂದರಾವು, ಗೋಪಾಲರಾವು, ಅನಿಲ್ ಮಿಶ್ರಾನು, ಇನ್ನೂ ಅನೇಕ ಮಿಶ್ರಾಗಳು ಬರ್ತಾ ಇದ್ದಾರೆ ಅಲ್ಲೇ. ಮುಂದೆ ಆನಂತರ ಇದರಲ್ಲಿ ಅದರಲ್ಲಿ ಮುಖ್ಯವಾಗಿ ಚಂಪಕರಾಯ್, ಬನ್ಸಾಲ್ ಡ್ರೈವರು, ಟಿನ್ನು ಅಂತ ಯಾರೋ ಬರ್ತಾ ಇದ್ದಾರೆ ಡ್ರೈವರು, ಅವರೆಲ್ಲರ ಮೇಲೆ ಈಗ ಹೋಗ್ತಾ ಇದ್ದಾರೆ. ಆದರೆ ಇದರಲ್ಲೇ ಹೆಚ್ಚಿಗೆಲ್ಲ ಈ ಒಂದು ಸಂಘಟನೆಯಲ್ಲೇ, ಈ ಟ್ರಸ್ಟ್ನಲ್ಲೇ ಹೆಚ್ಚು ಕಡಿಮೆ ಇವರೆಲ್ಲರ ನೆಪೋಟಿಸಮ್ ಅಂದ್ರೆ ಪರಿವಾರವಾದಿಗಳು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅವರ ಸಂಬಂಧಿಕರು, ಅವರು ಇವರು, ಮಾವ, ಹಳೆ, ಚಿಕ್ಕಪ್ಪ ಎಲ್ಲರೂ ಕೂಡ ಹೊಡ್ಕೊಂಡಿದ್ದಾರೆ. ಈ ಆಸ್ತಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾವ BJP, ಯಾವ RSS ಈ ಪರಿವಾರವಾದವನ್ನು ವಿರೋಧ ಮಾಡ್ತಾ ಇತ್ತು ಕಾಂಗ್ರೆಸ್ಸಿಂದು, ಅದು ಇವತ್ತು ಅವ್ರದ್ದೇ ಅಂತ ಪರಿವಾರವಾದಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈಗ ಏನಾಗಬಹುದು ಅಂತೇಳಿ, ಯಾಕಂದ್ರೆ 15 ಜನರಲ್ಲೇ ನಮ್ಮ 12 ಜನ ಮೋದಿಯವ್ರಿಗೆ ಸಂಬಂಧಿಸಿದಂಥವ್ರು, ಇನ್ನೊಂದು 3 ಜನ ಬೇರೆ ಬೇರೆಯವರು ಇದ್ದಾರೆ ಟ್ರಸ್ಟಿಗಳು. ಇದೆಲ್ಲ ನಡೀತಾನೆ ಅದು ನಿರಂತರವಾಗಿ. ಕೆಲವೊಂದಿಷ್ಟು CCTV ಕ್ಯಾಮ್ರಾಗಳು ಸಿಗ್ತ, ಒಂದು 6 ತಿಂಗಳದೆಲ್ಲ ಅಲ್ಲಿ ಫೋಟೇಜ್ ಇಲ್ಲ ಅನ್ನುವಂಥ ಮಾತುಗಳು ಎಲ್ಲ ಗಮನಿಸಿದಾಗ ರಾಮನ ಹೆಸರು ಮೇಲೆ ಇಲ್ಲಿ ಏನಪ್ಪ ನಿರಂತರವಾಗಿ ಇದು ನಿರಂತರ ನಡೀತಾನೆ ಇದೆ ಅನ್ನುವಂಥ ಒಂದು ವಿಚಾರವನ್ನು ಸಹಿತ SIT ಸರ್ಕಾರ ಮುಂದೆ ಇಟ್ಟದಂತ ಹೇಳ್ತಾ ಇದ್ದಾರೆ. ಅದು ಸರ್ಕಾರ ಈಗ ಮುಂದೆ ಏನು ಕ್ರಮ ತಗೊಳ್ತದೆ ಅನ್ನೋದು ಭಾಳ ಮಹತ್ವದಿದೆ. ಇಷ್ಟರೊಳಗೆ FIR ಹರಿಸ್ಬೇಕಾಗಿತ್ತು, ಪೊಲೀಸರು ಒಪ್ಪಿಸ್ಬೇಕಾಗಿತ್ತು ಕೇಸನ್ನು ಪೂರ್ತಿಯಾಗಿ. ಅಧಿಕಾರಿಗಳಿದು ಕೈಲಿದೆ ಏನೋ ಅಂದ್ರೆ ಇದರ ಅರ್ಥ ಏನು, ಇಷ್ಟರೊಳಗೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು, ಹೊರ ಹಾಕಬೇಕಾಗಿತ್ತು. ಇವ್ರು ಇಂತಿಂಥವ್ರು ಇದ್ದಾರಪ್ಪ, ಎಷ್ಟು ಹೊಡೆದಾರೆ, ಈ ರೊಕ್ಕ ಹೊಡೆದಾರೆ, ಇಲ್ಲಿ ಹೊಡೆದಾರೆ, ಇನ್ನೂ ಅದು ಬರ್ತಾನೇ ಇಲ್ಲ. ಈ ಮಧ್ಯದಲ್ಲಿ ಚಂಪತ್ರಾಯ ಇದ್ದಂಥವ್ರು ಇನ್ನೂ ತಲೆ ಮೆರೆಸ್ಕೊಂಡಾರಂತ ಅದನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಕೇಸ್ ಏನಾಗ್ತಾ ಇದೆಯಪ್ಪ ಅಂದರೆ ದಿನದಿಂದ ದಿನಕ್ಕೆ ವಿರೋಧ ಪಕ್ಷಗಳಿಗೆ ಒಂದು ಆಹಾರ ಆಗ್ತಾ ಇದೆ. ಇದು ಕ್ಲಾರಿಟಿ ಮಾಡಬೇಕು ಈಗಾಗಲೇ. ಇವತ್ತು ಮೋದಿಯವರಾಗಿರ್ಬೋದು ಅಥವಾ ನಮ್ಮ ಆದಿತ್ಯನಾಥ್ ಯೋಗಿಯವರಾಗಿರ್ಬೋದು, ಇದರಿಂದಾಗಿ ಅವ್ರಿಗೆ ಪಟ್ಟು ಬೀಳುವಂಥದ್ದು ಇದು. ಯಾಕಂದರೆ ಇಷ್ಟು ಈಗಾಗಲೇ ನೋಡ್ತಾ ಇದ್ದಾರೆ ಭಕ್ತರ ಸಂಖ್ಯೆನೂ ಕಡಿಮೆ ಆಗ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ 2027 ಬಂತು, ಇನ್ನೇನು ಎಲ್ಲರಿಗೂ ಉತ್ತರ ಕೊಡುವಂಥ ಅನಿವಾರ್ಯತೆ ಮೋದಿಯವರಿಗೆ ಮತ್ತು ನಮ್ಮ ಏನಪ್ಪ ಅಂದರೆ ಯೋಗಿ ಆದಿತ್ಯನಾಥ್ನವರ ಮುಂದೆ ಬರೋದ್ರಿಂದಾಗಿ ಇದು ಸಹಜವಾಗಿ BJP ಸರ್ಕಾರವನ್ನು ಉರುಳಿಸುವ ಮಟ್ಟಿಗೆ ಬೆಳೆದು ನಿಲ್ತದನ ಅನ್ನುವಂಥದ್ದು. ಯಾಕಂದ್ರೆ ಈಗ ನಿಮಗೆ ಗೊತ್ತದ SIR ಮೂಲಕ, EVM ಮೂಲಕ, ಅದೇ ಕಾಲಕ್ಕೆ SIR ಮೂಲಕ ಅಂತ ಮತದಾರ ಪಟ್ಟಿ ಕಟ್ ಮಾಡೋದು, ತಮ್ಮ ಬೆಳಂದು ಕಟ್ ಮಾಡೋಂಥದ್ದು ನಡೀತದಂತ ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು. EVM ಮೂಲಕ ಸಹಿತ ಇಂಥ ಅನೇಕ ಘಟನೆಗಳು ನಡೆಯೋದನ್ನು ಗಮನಿಸಿದಾಗ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೊಂದು ಈಗ ಹೇಳ್ತಾ ಇದ್ದಿಲ್ಲ ನಿಮಗೆ, ಈಗ ಡಿಲಿಮಿಟೇಷನ್ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಇನ್ನೊಂದು ಅದರಲ್ಲಿ ಚರ್ಚೆ ಮಾಡಿದ್ರೆ ಆಯಿತು. ಬಟ್ ಇಲ್ಲಿ ಏನೈತಪ್ಪ ಅಂತಂದ್ರೆ ಇವೆಲ್ಲ ಮೂಲಕ ನಾವು ಗೆಲ್ಲಬಲ್ಲಿವು ಅನ್ನೋದು ವಿಚಾರ ಮಾಡೋದ್ರೊಳಗೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಡಬೇಕಾಗ್ತದೆ. ಮೋದಿಯವರಾಗಲಿ, ನಮ್ಮ ಆದಿತ್ಯನಾಥ್ ಆಗಲಿ, ಯೋಗಿ ಆದಿತ್ಯನಾಥ್ ಆಗಲಿ, ಏನಂದ್ರೆ ಜನನ ಇಡೀ ಜನ ಸಿಡಿದಿದ್ರೆ SIR ಏನು ಮಾಡ್ಬೋದು ರೀ, ಭಾಳ ಅದ್ರ ಮ್ಯಾಕ್ಸಿಮಮ್ ಒಂದು 7 ಅಥವಾ 5 ಅಥವಾ 7% ಮತಗಳನ್ನು ಕಡಿಮೆ ಮಾಡ್ಬೋದು, ಅಷ್ಟಲ್ಲಿ ಹೆಲ್ಪ್ ಆಗ್ಬೋದು. ಅದು ಇಡೀ ಜನರ ಮನಸ್ಸನ್ನು ಚೇಂಜ್ ಮಾಡೋದಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ SIR ಕೇರಳದಲ್ಲೂ ಆಯಿತು, SIR ತಮಿಳುನಾಡಿನಲ್ಲೂ ಆಯಿತು. ಆದರೂ ಸಹಿತ ಅಲ್ಲಿ ವಿರೋಧ ಪಕ್ಷಗಳು ಗೆದ್ದು ಬಂದಿದ್ದಾವೆ ಅನ್ನೋದನ್ನು ಇಲ್ಲಿ ನಾನು ನೆನಪಿಟ್ಕೊಂಡು ನಾವು ಹೇಳಬೇಕಾಗುತ್ತದೆ. ಬರೀ SIR ಮಾಡಿದ್ವಿ ನಾವು, ಅದ್ರ ಜೊತೆ ಈ ನಮ್ಮ EVM ನಂಬರ್ ಅದಾವ ಅಂತಂದ್ರೂ ಸಹಿತ ಇಡೀ ಸಮುದಾಯ ಎದ್ದು ನಿಂತಂದ್ರೆ ಹೌದಪ್ಪ ಇದು ರಾಮನ ಹೆಸರು ಮೇಲೆ ಲೂಟಿ ಮಾಡೋದು ಬಿಡ್ತಾ ಇಲ್ಲ, ಮತ್ತು ನಮ್ಮನ್ನು ಬಿಡ್ತಾರೇನು ಅಂತ ಅನ್ನುವಂಥದ್ದು. ಅಷ್ಟರಲ್ಲೇ ನಿರುದ್ಯೋಗನೂ ಹೆಚ್ಚದ, ಇಲ್ಲ ನಮ್ಮಲ್ಲೇ ಬಡತನ ಹೆಚ್ಚಾಗ್ಯದ, ಕಣ್ಣಿಗೆ ಕಾಣೋದಲ್ಲ ಅನುಭವಿಸ್ತಾ ಇದ್ದಾರೆ ಅನೇಕ ಜನ. ಆ ಎಲ್ಲ 85 to 90 ಜನ ಇವ್ರ ವಿರೋಧ ಆದ್ರೆ ಏನು ಮಾಡಲಿಕ್ಕೆ ಸಾಧ್ಯದ? ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಹೌದು, ಸುಳ್ಳಲ್ಲ ಬಸವಣ್ಣವ್ರು ಹೇಳಿದಂಥ ಮಾತು. ಈಗೇನು ಮಾಡಿದ್ರಿ ನೀವು, SIR ಮಾಡಿರಿ, EVM ಮಾಡಿರಿ, ಏನು ಬೇಕಾಗೂ ಮಾಡ್ಕೊಂಡಿದ್ರಿ ಇಲ್ಲ ಅಂತಲ್ಲ, ಆದ್ರೆ ಇಡೀ ಧರೆನೇ ಹೆಚ್ಚಂದ್ರೆ ಏನು ಮಾಡೋರಪ್ಪಾಗ. ಅದಕ್ಕೆ ಇವತ್ತು ಮೋದಿಯವರಾಗಿರ್ಬೋದು, ಯೋಗಿಯವರಾಗಿರ್ಬೋದು ರಾಮನಾಮದಿಂದ ಅಧಿಕಾರ ಹೇಳಿದ್ರಿ. ಆದರೆ ರಾಮನಾಮದ ಈ ಘೋಟಾಲೆ ಅಥವಾ ಲೂಟದಿಂದ ಅಥವಾ ದರೋಡೆಯಿಂದ ಇಡೀ ಪಕ್ಷಕ್ಕೆ ಮತ್ತು RSS ಸಂಘಟನೆಗೆ ಕೆಟ್ಟ ಹೆಸರು ಬರೋದರಲ್ಲಿ ಎರಡು ಮಾತೇ ಇಲ್ಲ. ಇದರಿಂದಾಗಿ ಸಹಜವಾಗಿ ಮುಂಬರುವ 2027 ಉತ್ತರ ಪ್ರದೇಶ ಎಲೆಕ್ಷನ್ ಆಗಿರ್ಬೋದು, ಅದೇ ಕಾಲಕ್ಕೆ 2029 ಲೋಕಸಭಾ ಚುನಾವಣೆ ಆಗಿರ್ಬೋದು, ಪ್ರಭಾವ ಬೀರುವುದು ಗ್ಯಾರಂಟಿ ಅಂತೇಳಿ. ಯಾವ ರಾಮ ಇವ್ರನ್ನ ಅಧಿಕಾರಕ್ಕೆ ತಂದರೋ ಅದೇ ರಾಮನ ಇವ್ರನ್ನ ಅಧಿಕಾರ ನಿಲ್ಲಿಸ್ಬೋದಾ ಅನ್ನೋ ಚರ್ಚೆ ಜೋರು ಹಿಡಿತಾ ಇದೆ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ದೇಶ ತರಹದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.